ಮಾಸ್ಟರ್ಸ್. ಮೊದಲಿಗೆ ಮಹಾವತಾರ್ ಸಂಸ್ಥೆ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ವೇದಿಕೆಗೆ ಕಾರಣೀಭೂತರಾದಂತಹ ರಂಗನಾಥ್ ಮತ್ತು ಲಕ್ಷ್ಮಿ ಅವರಿಗೂ ಹಾಗೂ ನನ್ನ ಮಾತಾಪಿತೃಗಳಿಗೂ ನನ್ನ ಗುರು ವೃಂದದವರಿಗೂ ಹಾಗೂ ಪ್ರಕೃತಿ ಮಾತೆಗೂ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ನಾನು ನನಗೆ ಗೊತ್ತಿರುವಂತ ಒಂದು 2 ವಿಷಯಗಳ ಬಗ್ಗೆ ಅಂತಂದ್ರೆ ಕೂದಲಿನ ಆರೈಕೆ ಮತ್ತು ಚರ್ಮದ ಆರೈಕೆ. ಇದು ಅನುರಾಧ ಮೇಡಮ್ ಕೊಟ್ಟಿದ್ದು ಸ್ವಾಧ್ಯಾಯಕ್ಕೆ ಇದೊಂಥರ ಪೂರಕವಾಗಿದ್ದಂಗೆ ಅಂತ ಅನಿಸ್ತಾ ಇದೆ. ನೋಡಿ ಯಾವ ರೀತಿ ಪ್ರಕೃತಿ ನಮ್ಗಿಬ್ರಿಗೂ ಹೊಂದಾಣಿಕೆ ಆಗೋ ತರ ವಿಷಯಗಳನ್ನ ನಮ್ಗೆ ಕೊಟ್ಟಿದ್ದಾನೆ. ನಾನು ಏನಪ್ಪಾ ಅಂತಂದ್ರೆ ಕೂದಲು ಮತ್ತು ಚರ್ಮ ಇವೆರಡುವೆ ಮನುಷ್ಯನಿಗೆ ಒಂದು ಮುಖ್ಯವಾಗಿ ಮೇಲೆ ಎದ್ದು ಕಾಣುವಂತ ಒಂದು ಅಂಶಗಳು. ಯಾವುದಂದ್ರೆ ಯಾವುದೇ ಒಂದು ವ್ಯಕ್ತಿ ಕೂದಲು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಅವ್ರನ್ನ ಆಕರ್ಷಣೀಯವಾಗಿ ಕಾಣಿಸ್ತಾರೆ, 10 ಜನ ನೋಡ್ತಾರೆ. ಜೊತೆ ಚರ್ಮ ಕೂಡ ಅಷ್ಟೇನೆ, ಮನುಷ್ಯನಿಗೆ ಆಕರ್ಷಣೆ ಕೊಡೋದೇ ಚರ್ಮ. ಜೊತೆಗೆ ಆರೋಗ್ಯ ಕೂಡ ಚರ್ಮ ಮತ್ತು ಕೂದಲಿನಿಂದ ಮನುಷ್ಯನ ಆರೋಗ್ಯ ಪತ್ತೆ ಮಾಡ್ಬೋದು ಅಂತ ಕೂಡ ನಮ್ ಹಿರಿಯರು ಹೇಳ್ತಿದ್ರು. ಕೂದಲು ಚೆನ್ನಾಗಿಲ್ಲ, ಅವ್ರಿಗೇನೋ ಒಂದರೆ ಕೆಂಚುಗೋಗ್ಲಿ, ಉದುರದಾಗ್ಲಿ, ಪುಡಿ ಆಗೋದಾಗ್ಲಿ ಏನೆಲ್ಲ ಆದ್ರೆ ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ನಮ್ ಹಿರಿಯರು ಕಂಡಿಡ್ಕೊತಾ ಇದ್ರು. ಚರ್ಮ ಕೂಡ ಅಷ್ಟೇ, ಒಡ್ಕೊಳ್ಳೋದು, ಬಿರುಕು ಬರೋದು, ತುರ್ಕೆ ತರ ಆಗೋದು ಇದೆಲ್ಲ ಇರುತ್ತೆ. ಚರ್ಮ ಮತ್ತು ಕೂದಲು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅಂತಂದ್ರೆ ಅದು ಆರೋಗ್ಯ ಕೂಡ, ಜೊತೆಗೆ ಅದು ಒಂದು ಲಕ್ಷಣವಾಗಿ ಕಾಣೋದಕ್ಕೂ ಕೂಡ ಒಬ್ಬ ಮನುಷ್ಯನಿಗೆ ಅದು ಇಂಪಾರ್ಟೆಂಟ್, ಅದು ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ ಅಂತ ಅಂದ್ರೆ ಎಲ್ಲಾ ವಿದ್ಯೆಗಳಿಗೂ ಒಂದು ಆಧಾರವಾಗಿರುವಂತ ಒಂದು ದೇವ್ರು ಅಂತ ಅಂದ್ರೆ ಹಯಗ್ರೀವ. ನಮ್ಗೆ ವಿದ್ಯೆ ಕಲ್ಸಿದ್ದು ಸರಸ್ವತಿ, ಆದ್ರು ಸರಸ್ವತಿಗೂ ಒಬ್ರು ಗುರುಗಳಿರ್ತಾರೆ. ಹಾಗೆ ನಮಗೆ ನಾವು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ನಾವಾಗ್ಲೇ ಕಲ್ತ್ಬಿಟ್ವಿ ಅಂತ ಬೀಗದಾಗ್ಲಿ, ಏನೇ ತಿಳುವಳಿಕೆ ಬಂದ್ಬಿಡ್ತು ಅಂತ ನಾವು ಅಹಂಕಾರ ಪಡೋದಾಗ್ಲಿ ಮಾಡ್ಬಾರ್ದು. ಈ ಸರಸ್ವತಿ ಅಂತ ಅವಳಿಗೂ ಕೂಡ ಒಬ್ಬ ಗುರುಗಳಿರ್ತಾರೆ. ನಾವೆಲ್ಲರೂ ತಿಳ್ಕೊಂಡಿರೋದು ವಿದ್ಯೆಗೆ ಅಧಿದೇವತೆ ಸರಸ್ವತಿ ಅಂತ. ಸರಸ್ವತಿಗೂ ಅಧಿದೇವತೆ ಒಬ್ಬ ದೇವ್ರು ಇರ್ತಾರೆ, ಅವ್ರು ಕೂಡ ಹಯಗ್ರೀವ ಅಂತ ಅಂದ್ಬಿಟ್ಟು. ಅದು ಏನಕ್ಕೆ ಬಂತು ಅಂತಂದ್ರೆ ಈ ವಿಷಯ ಇವಾಗ ನಮ್ಗೆ ಯಾವುದೇ ವಿದ್ಯೆ ಅಂದ್ರೆ ಈಗ ಒಂದ್ ಸಣ್ಣ ಕೂದಲ್ದು ಅದು ಸಂರಕ್ಷಣೆ ಮಾಡ್ಕೊಳ್ಳೋಷ್ಟು ನಮ್ಗೆ ಸಣ್ಣ ವಿಷಯ, ಅದು ನೋಡಕ್ಕೆ ಅದು ಸಣ್ಣದೇ ಆಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಜ್ಞಾನ ಕೂಡ ನಮ್ಗೆ ಬೇಕಾಗಿರುತ್ತೆ. ಅದಕ್ಕೆ ಜ್ಞಾನಾನಂದಮಯ ಅಂತ ಅಂದ್ರೆ ನಮಗ್ ಜ್ಞಾನ ಇರ್ಬೇಕು. ಮೊದ್ಲು ಯಾವುದೇ ವಿಷಯದ ಬಗ್ಗೆ ನಾವು ಏನ್ ಮಾಡ್ಬೇಕು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಜ್ಞಾನ ಇರ್ಬೇಕು. ಇವತ್ತು ಏನಪ್ಪಾ ಅಂತಂದ್ರೆ ನಾವು ತಿಳ್ಕೊಂಡಿರೋದು ಬರೀ ಯಾವ್ದೋ ಒಂದು ಎಣ್ಣೆಗಳು, ಅದು ಎಲ್ಲ ಇವಾಗ ಸ್ಟೋರ್ಗಳಲ್ಲೆಲ್ಲ ಸಿಗ್ತಾ ಇದೆ. ಯಾವ್ದೋ ಎಣ್ಣೆಗಳು ತಗೊಂಬಂದು ಹಚ್ಬಿಡೋದು, ಅದರಿಂದ ಯಾರೇ ಒಬ್ರು ಹೇಳ್ತಾರೆ ಆ ಎಣ್ಣೆ ಹಚ್ಚಿದೆ ನನ್ಗೆ ಉದ್ದ ಬಂತು, ಈ ಎಣ್ಣೆ ಹಚ್ಚಿದೆ ನನಗೆ ಕಪ್ಪಾಯ್ತು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ದುಡ್ಡಿರೋರು ಮಾಡಿ ಅದರಿಂದ ವಿಪರೀತ ಆಗಿ ಕೂಡ ಅನುಭವಿಸಿರೋರ್ನ ನಾವು ನೋಡಿದೀವಿ. ಅದರಿಂದ ನಾವು ಏನಪ್ಪಾ ಅಂದ್ರೆ ನಮಗ್ ಗೊತ್ತಿರುವಂತ ನಮ್ಮ ಹಿಂದಿನ ಕಾಲದವ್ರು ಮಾಡ್ತಿದ್ದಂತ ಹಳೆ ಔಷಧಿಗಳಂದ್ರೆ ನಮ್ಗೆ ಕೈಗೆ ಸಿಗುವಂತ ಅಡ್ಗೆ ಮನೆಯಲ್ಲಿ ಮತ್ತೆ ನಮ್ಮ ಸುತ್ತಮುತ್ತಲ ಪ್ರಕೃತಿನಲ್ಲಿ ಸಿಗುವಂತ ಎಲೆ, ಸೊಪ್ಪು, ಬೇರು ಇಂಥದ್ರಲ್ಲಿ ನಾವು ತಯಾರು ಮಾಡ್ಕೊಳ್ಳುವಂತ ಒಂದು ಆಯಿಲ್ ಬಗ್ಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊದ್ಲಿಗೆ ಅಂತಂದ್ರೆ ಈಗ ನಾವು ಸ್ವಂತ ನಾನು ಮಾಡಿ ಮೊದ್ಲೆಲ್ಲ ನಮ್ಗೆ 3ನೇ ಕ್ಲಾಸು 4ನೇ ಕ್ಲಾಸು 1ನೇ ಕ್ಲಾಸಿಂದ ಪುಸ್ತಕಗಳಲ್ಲೆಲ್ಲ ನೋಡಿ ತಿಳಿ ಮಾಡಿ ಕಲಿ ಅಂತ ಎಲ್ಲ ಇರ್ತಿತ್ತು ಆ ಬುಕ್ಗಳಲ್ಲಿ. ಅದನ್ನ ನಾವು ಇವಾಗ ಅವಾಗ ನಮ್ಗೆ ಅದ್ರ ಗಮನನೇ ಇರಲ್ಲ, ಸುಮ್ನೆ ಹಾಗಂತ ಕೊಟ್ಟಿದ್ದಾರೆ ಅಷ್ಟೇ ಓದ್ಕೋತಿದ್ವಿ, ಮುಗೀತಿತ್ತು. ಇವಾಗ ನಾವ್ ಅನ್ಸುತ್ತೆ ನಾವು ಮಾಡ್ದಾಗ ಮಾತ್ರ ಅದನ್ನ ನಾವು ಕಲ್ತ್ಕೊಳ್ಳೋದಾಗ್ಲಿ ತಿಳ್ಕೊಳ್ಳೋದಾಗ್ಲಿ ಆಗೋದು ಅಂತ ಗೊತ್ತಾಗತ್ತೆ. ಅದೇ ರೀತಿ ನಾನು ಮಾಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ, ಅದ್ರ ಅನುಭವ ನಾನು ತಗೊಂಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಒಂದು ಚರ್ಮದ ಮೇಲೆ ಹಚ್ಚುವಂತ ನೋವಿನ ಎಣ್ಣೆ ಹಾಗೂ ಕೂದಲಿಗೆ ಹಚ್ಚುವಂತ ಎಣ್ಣೆ, ಈ 2 ಎಣ್ಣೆಗಳ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಒಂದು 5 ಜಾತಿ ಎಣ್ಣೆ ಅಥವಾ 4 ಜಾತಿ ಎಣ್ಣೆ, ಎಲ್ರಿಗೂ ಅದು ಸಿಗ್ಲಿಲ್ಲ ಅಂತಂದ್ರೆ 1-2 ಮಿಸ್ ಆದ್ರೂ ಪರವಾಗಿಲ್ಲ. ಏನೇನಂದ್ರೆ ಹಳ್ಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಇದಿಷ್ಟನ್ನು ಸೇರಿಸ್ಕೋಬೇಕು. ಇದನ್ನ ಯಾವ್ದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇದನ್ನ ನಾವು ಚರ್ಮದಕ್ಕೆ ಹೇಳ್ತಾ ಇದ್ದೀನಿ. ಚರ್ಮ ಒಂದು ಮೊದ್ಲು ಮುಖ್ಯವಾದ ಅಂಗ ಅಂತ ಹೇಳ್ತಾ ಇದೀವಿ. ಯಾಕೆಂದ್ರೆ ಚರ್ಮ ಚೆನ್ನಾಗಿದ್ರೆ ಮಾತ್ರ ನಮ್ಗೆ ನೋಡೋದಕ್ಕಾಗ್ಲಿ ಮನುಷ್ಯನಿಗೆ ಒಂದು ಆಕರ್ಷಣೆ ಇರೋದು. ಅದಕ್ಕೆ ನಾವು ಚರ್ಮನ ನಾವು ಕ್ಲೀನ್ ಆಗಿ ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಇವಾಗೆಲ್ಲ ಆಯಿಲ್ಗಳು ಬರ್ತಾ ಇದೆ, ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಆಯಿಲ್ಗಳು ಹಚ್ಕೋತಾರೆ. ಜೊತೆಗೆ ನೋವು ನಿವಾರಕವಾದಂತ ಒಂದು ಆಯಿಲ್. ಯಾಕೆಂದ್ರೆ ನಾವು ವಯಸ್ಸಾಗಿರೋ ತುಂಬಾ ಜನ ಇರೋದ್ರಿಂದ ಈಗ ನಮ್ಗೆ ಇಲ್ಲ ಒಂದು 50 ಮೇಲಾಗಿರೋರೆ ನಾವು ತುಂಬಾ ಜನ ಇಲ್ಲಿ ಕೂತ್ಕೊಳ್ಳೋದು. ಅದಕ್ಕೆ ನಮಗೆ ನಾವೇನ್ ಬೇಕು ಅಂತಂದ್ರೆ ಒಬ್ರಿಗಿಂತ ಒಬ್ರು ಹೇಳ್ಕೊಳ್ಬೇಕು, ಯಾವ್ದೋ ಒಂದು ನಾವು ಏನ್ ಎಣ್ಣೆ ತಯಾರು ಮಾಡ್ಕೊಳ್ಳೋದು ನಮ್ ಕೈಗೆ ಎಟುವಂತದ್ದು. ನಾವು ಮನೆ ಬಾಗ್ಲಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಯಾವ್ದೋ ಒಂದ್ ಸಸ್ಯ ಕಾಣುತ್ತೆ, ಅದ್ರ ಬಗ್ಗೆ ನಮಗ್ ಗೊತ್ತಿರಲ್ಲ. ಒಬ್ರಿಗೆ ಗೊತ್ತಿರೋದ್ನ ಇನ್ನೊಬ್ರಿಗೆ ಹೇಳ್ದಾಗ, ಅದ್ರ ಜೊತೆ ಮಾಡಿ ಗೊತ್ತಿರೋರು ಅನುಭವ ತಗೊಂಡಿರೋರು ಹೇಳ್ದಾಗ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರು ಮಾಡಿದಾರಂತೆ ನೋಡೋಣ ಅಂತ. ಅದಕ್ಕೆ ನಾನು ಆ ತರದ್ದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನು ಹೇಳಿದ್ನಲ್ಲ, ಹಳ್ಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ,
ಸಾಸಿವೆ ಎಣ್ಣೆ. ಇದು 4 ತರ ಎಣ್ಣೆಗಳು. ಜೊತೆಗೆ ಒಂದು 5 ತರ ಎಲೆಗಳು. ಇದು ನಮ್ಗೆ ಪ್ರಕೃತಿನಲ್ಲಿ ದಿನ ಸಿಗುವಂತಹದ್ದು, ನೋಡುವಂತಹದ್ದು. ಸಿಟಿಗಳಲ್ಲಿ ಕೂಡ ಇರುತ್ತೆ. ನಾವು ಹಳ್ಳಿಲಿ ಮಾತ್ರ ಇದೆ ಅಂತ ಏನೋ ಅಂದ್ಕೊಳ್ಳಂಗಿಲ್ಲ. ಸಿಟಿಲಿ ಕೂಡ ಬಿಳಿ ಎಕ್ಕ ಇರುತ್ತೆ. ಬಿಳಿ ಎಕ್ಕ ಸಿಗುತ್ತೆ. ಕರಿ ಲಕ್ಕಿ ಸ್ವಲ್ಪ ಅಪರೂಪ ಇರ್ಬೋದು ಅಥವಾ ಲಕ್ಕಿನಲ್ಲಿ 2 ತರ ಇರುತ್ತೆ. ಕರಿ ಲಕ್ಕಿ, ಬಿಳಿ ಲಕ್ಕಿ ಅಂತ 2 ತರ ಎಲೆ ಇರುತ್ತೆ. ಹೂಮತ್ತ ಹೂ ಅಂತ ಒಂಥರ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಪುಯ್ ಅಂತ ಅಂದ್ಬಿಟ್ಟು ಊದ್ತಾ ಇದ್ವಿ. ಅದಕ್ಕೆ ಅದು ಮುಳ್ಳು ಕಾಯಿ ಬರುತ್ತೆ. ಇದು ಕರೋನಾ ಟೈಮಲ್ಲೆಲ್ಲ ಸುಮಾರು ಜನ ತಗೊಂಬಂದು ಬಾಗ್ಲಲ್ಲೆಲ್ಲ ಕಟ್ಕೊಳ್ಳೋದೆಲ್ಲ ಮಾಡ್ತಿದ್ರು. ಅದು ಮೇಲ್ಗಡೆ ಮುಳ್ಳು ಇರುತ್ತೆ. ಅದು ಕರಿ ಹುಮ್ಮತ್ತ. ಅದ್ರಲ್ಲಿ ಕರಿದು ಇರುತ್ತೆ, ಬಿಳಿದು ಇರುತ್ತೆ. ಮತ್ತೆ ಒಂದು ಹರಳೆಣ್ಣೆ ಅಂದ್ರೆ ಕ್ಯಾಸ್ಟರ್ ಆಯಿಲ್ ತಯಾರು ಮಾಡ್ತಾರಲ್ಲ, ಆ ಬೀಜದ ಎಲೆ. ಅದು ಈ ಎಲ್ಲ ಹೇಳ್ತಾ ಇರೋದು ಬರೀ ಎಲೆಗಳ ಬಗ್ಗೆ. ಹರಳೆಣ್ಣೆ ಎಲೆ, ಮತ್ತೆ ನುಗ್ಗೆ ಎಲೆ, ಮತ್ತೆ ಮುಟ್ಟದ ಮನಿ ಸೊಪ್ಪು. ಮುಟ್ಟದ ಮನಿ ಅಂದ್ರೆ ಟಚ್ ಮಿ ನಾಟ್ ಅಂತಾರಲ್ಲ, ಅದ್ರದ್ದು ಎಲೆ. ಇವೊಂದು 5 ಅಥವಾ 6, ಅದ್ರಲ್ಲಿ 1, 2 ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟು ಎಲೆಗಳನ್ನ ತಗೊಂಬಂದು ನಾವು ಒಂದು 1/4 ಲೀಟರ್ ಕೊಬ್ಬರಿ ಎಣ್ಣೆ ಇಟ್ಟು ಒಂದು 10, 15 ಇವೆಲ್ಲ ಎಲೆ 5 ಸಾಕು ಎಲೆಗಳು. ಇದಿಷ್ಟು ಎಲೆಗಳನ್ನ ತಗೊಂಬಂದು ನೀರಿನಿಂದ ಚೆನ್ನಾಗಿ ಶುದ್ಧಿ ಮಾಡಿ, ಅದನ್ನ ನೀರು ಹೋಗೋ ತರ ಒಂದು ಬಟ್ಟೆಲಿ ಅದನ್ನ ಒರೆಸಿ ಆರಿಸಿ, ಅದನ್ನ ಕತ್ತರಿಸಿ ಪುಡಿ ಮಾಡಿ, ಅದನ್ನ ನಾವು ಆ ಕೊಬ್ಬರಿ ಎಣ್ಣೆ ಕಾಯಕ್ಕಿಟ್ಟು, ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಈ ಎಲೆಗಳನ್ನೆಲ್ಲ ಹಾಕ್ಬೇಕಾಗುತ್ತೆ. ಈ ಎಲೆಗಳೆಲ್ಲ ಹಾಕಿ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಹಾಕೋಣ. ಹಾಕ್ಬಿಟ್ಟು ಅದೆಲ್ಲ ಸೇರಿಸಿ ಒಂದು 150 ಗ್ರಾಮ್ ಆಗುತ್ತೆ. ಒಂದೊಂದು 5 ಎಲೆ ಅಂತ ಅಂದ್ರು ಅಷ್ಟು ಎಲೆಗಳಾಗಿರುತ್ತೆ. ಅದನ್ನೆಲ್ಲನು ಸಣ್ಣಕ್ಕೆ ಹೆಚ್ಚಿ, ನಾವು ತರಕಾರಿ ಸೊಪ್ಪೆಲ್ಲ ಹೆಚ್ಚಿತೀವಲ್ಲ ಅದರ ಸಣ್ಣಕ್ಕೆ ಹೆಚ್ಚಿ ಹಾಕ್ಬೋದು. ಅಥವಾ ಮಿಕ್ಸಿಗೆ ಹಾಕಿ ಕೂಡ ಹಾಕ್ಬೋದು. ಮಿಕ್ಸಿಗಿಂತ ನಾವು ಹೆಚ್ಚೋದ್ರೆ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನ ಹಾಕಿ ಗರಿ ಆಗೋಷ್ಟಕ್ಕೆ ಬೇಯಿಸ್ಬೇಕು. ಒಂದು ಬಾಣಲೆ ಅಥವಾ ಒಂದು ಕಬ್ಬಿಣದ ಬಾಣಲಿನ ಸಾಮಾನ್ಯ ಇಂಥದಕ್ಕೆಲ್ಲ ಉಪಯೋಗಿಸ್ಬೇಕು. ಕಬ್ಬಿಣದ ಬಾಣಲಿನ ಸ್ಟವ್ ಮೇಲೆ ಇಟ್ಟು ಅದ್ರ ಸ್ವಲ್ಪ ಎಣ್ಣೆ ಬೆಚ್ಚಗಾದ್ಮೇಲೆ ಈ ಎಲೆಗಳನ್ನೆಲ್ಲ ಹಾಕಿ ಗರಿ ಆಗೋ ತರ ಒಂದ್ ಸ್ಪೂನ್ ತಗೊಂಡು ಕೈ ಆಡಿಸ್ತಾ ಇರ್ಬೇಕು. ಅದು ಶಬ್ದ ಬರೋ ತರ ಆಗುತ್ತೆ. ಜೊತೆಗೆ ನೀರಿನಂಶ ಅಂದ್ರೆ ಎಲೆಲಿ ಇರುವಂತ ನೀರಿನಂಶ. ನಾವು ಎಲೆ ಮೇಲೆ ತೊಳೆದಿರೋ ನೀರ್ನ ಉಣಿಸಿರ್ತೀವಿ, ಆದ್ರೂ ಅದ್ರ ರಸ ಇರುತ್ತಲ್ಲ, ಆ ರಸದಿಂದ ಅದು ಚಿಟಪಿಟ ಅಂತ ಶಬ್ದ ಬರ್ತಾನೆ ಇರುತ್ತೆ. ಗುಳ್ಳೆಗಳು ಬರ್ತಾ ಇರುತ್ತೆ. ಆ ಗುಳ್ಳೆಗಳೆಲ್ಲ ಶಾಂತವಾಗೋ ತನಕ ಆ ನೀರ್ನ ನಾವು ಎಣ್ಣೆನ ಚೆನ್ನಾಗಿ ಆರಿಸ್ಬೇಕು. ಚೆನ್ನಾಗಿ ಹಿಂಗೆ ಎಲ್ಲ ಕೈಯಾಡಿಸಿ ನಿಧಾನ ಸಣ್ಣ ಊರಿನಲ್ಲಿ ಆಡಿದಾಗ ನೀರಿನಂಶ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಅಂದ್ರೆ ಎಲೆಗಳ ರಸ. ನೀರು ಅಂದ್ರೆ ಎಲೆಗಳಿರುವಂತ ನೀರಿನಂತ ರಸ ಇರುತ್ತೆ. ಆ ರಸ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಅದು ಒಂದು ಔಷಧಿಯಾಗಿ ನಮ್ಗೆ ತಯಾರಾಗುತ್ತೆ. ಅದಕ್ಕೆ ಮತ್ತೆ ಎಲ್ಲಾನು ಶೋಧಿಸ್ಕೊಂಡು ಒಂದು ಬಟ್ಟೆನಲ್ಲಾಗ್ಲಿ ಅಥವಾ ಜಾಲರಿ ಇನ್ನಲ್ಲಾಗ್ಲಿ ಶೋಧಿಸ್ಕೋಬಹುದು. ತುಂಬಾ ಬಿಸಿ ಇರೋದ್ರಿಂದ ಒಂದು ಬಟ್ಟೆ ಸ್ವಲ್ಪ ಸುಡುತ್ತೆ. ಸ್ವಲ್ಪ ನಾವು ನಿಧಾನವಾಗಿ ಈ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಕಾಯಿಸುವಾಗ್ಲೂ ಅಷ್ಟೇ ತುಂಬಾ ಕಡಿಮೆ ಕಾವಿಟ್ಕೊಂಡು ನಾವು ಸ್ಟವ್‌ನ ಮುಂದೆನೆ ಕೂತ್ಕೊಂಡು ಅದನ್ನ ಕಾಯಿಸಿ, ಅದನ್ನ ಶೋರ್ಸಿ, ಕೊನೇನಲ್ಲಿ ಅದಕ್ಕೆ ಒಂದು 2 ಬಿಲ್ಲೆ ಪಚ್ಚ ಕರ್ಪೂರ ಅಂತ ಸಿಗುತ್ತೆ. ಪಚ್ಚ ಕರ್ಪೂರ ಹಾಕಿ ಅದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಒಂದು ಒಳ್ಳೆ ಪ್ಲಾಸ್ಟಿಕ್ ಅಂದ್ರೆ ಅದ್ರಲ್ಲೂ ಕ್ವಾಲಿಟಿಗಳು ಬೇರೆ ಇರುತ್ತೆ. ಆ ತರ ಬಾಟ್ಲಿಗಳಲ್ಲಿ, ಗಾಜಿನ ಬಾಟ್ಲಲ್ಲಿ ಶೇಖರಿಸೋದಂದ್ರೆ ಎಣ್ಣೆಗಳನ್ನ ಸ್ವಲ್ಪ ಭಯ. ಯಾಕೆ ಅಂದ್ರೆ ಸ್ವಲ್ಪ ತಾಗಿದ್ರು ಬೀಳಿಸ್ಬಿಟ್ರೆ ನೆಕ್ಸ್ಟ್ ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಅದರಿಂದ ಒಳ್ಳೆ ಕ್ವಾಲಿಟಿ ಅಥವಾ ಸ್ಟೀಲ್ ಡಬ್ಬಗಳಲ್ಲಾದ್ರೂ ಬೇಕಾದ್ರೆ ಶೇಖರಿಸಬಹುದು. ಯಾಕೆಂದ್ರೆ ಎಣ್ಣೆ ಮತ್ತೆ ಯಾವುದಕ್ಕಾದ್ರೂ ಕೆಮಿಕಲ್ ತರ ಅದು ವರ್ಕ್ ಮಾಡಲ್ಲ ಅಂತಾರೆ. ಅದರಿಂದ ನಾವು ಅದನ್ನ ಶೇಖರಿಸಿಟ್ಕೊಂಡು ಅದನ್ನ ನಮ್ಗೆ ಎಲ್ಲಿ ನೋವು ಬರುತ್ತೆ ಆವಾಗ ಆ ಜಾಗ, ಈಗ ಒಂದು ಇಂಥ ಕಡೆ ನೋವು ಬಂದ್ರೆ ಆ ತೋಳಿಗೆ ಅಥವಾ ಕುತ್ತಿಗೆ ನೋವು, ಬೆನ್ನು ನೋವು, ಸಾಮಾನ್ಯ ಮಣಿಕಟ್ಟು ಮತ್ತೆ ಈ ಮಂಡಿಗಳು, ಆಮೇಲೆ ತೊಡೆ ತತ್ತಿ, ಈ ತರ ಜಾಗಗಳಿಗೆ ಅದನ್ನ ಆಯಿಲ್‌ನ ಮಸಾಜ್ ಮಾಡ್ಕೋಬೇಕು. 1 ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಅದನ್ನ ಬಿಸಿಲಲ್ಲಿಟ್ಟು ಬಿಸಿಲಿಟ್ಟು ಮತ್ತೆ ಅದನ್ನ ಬಿಸಿ ಮಾಡಬಾರ್ದು. ಈಗ ಬೆಳಗ್ಗೆ ಯಾರೋ ಸೂರ್ಯನ ಬಗ್ಗೆ ಎಲ್ಲ ಹೇಳಿದ ಹಾಗೆ ಸೂರ್ಯೋಪಾಸನೆ ಮಾಡೋ ಟೈಮಲ್ಲಿ ಅಂದ್ರೆ ಬೆಳಗಿನ ಟೈಮ್ ಬೆಳಗ್ಗೆ 7 ಗಂಟೆ ಒಳಗಡೆ 7, 7:30 ಬಂದಾಗ ಸೂರ್ಯ ಒಂದು ಸಣ್ಣ ಬಟ್ಲಲ್ಲಿ ಅದನ್ನ ಇಟ್ಟು ಸೂರ್ಯನ ಶಾಖ ಕೂಡ ಅದು ಅಬ್ಸರ್ವೇಷನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದು ಇನ್ನೂ ಒಂದು ಉಪಯೋಗ ಸಿಗುತ್ತೆ. ಡಿ ವಿಟಮಿನ್ ಅದ್ರಲ್ಲಿ ಸಿಗುತ್ತೆ. ಅದನ್ನ ಒಂದು ಬಟ್ಲಲ್ಲಿ ಕಾಯಕ್ಕಿಡ್ಬೇಕು. ಅಂದ್ರೆ ಮತ್ತೆ ಬಿಸಿ ಮಾಡಬಾರ್ದು ಎಣ್ಣೆನ. ಅಥವಾ ನೀರನ್ನ ಬಿಸಿ ಮಾಡಿ ನೀರಿನ ಮೇಲ್ಗಡೆ ಆ ಬಟ್ಲನ್ನಿಟ್ಟು ಬಿಸಿ ಮಾಡ್ಕೊಂಡು ಅದನ್ನ ನಾವು ನಮ್ಗೆಲ್ಲಿ ನೋವಿದೆ ಅಲ್ಲಿಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿ ಒಂದು 10 ನಿಮಿಷ, 1/4 ಗಂಟೆ ಬಿಟ್ಟು ನಮಗೆ ಎಷ್ಟು ಶಾಖ ತಡೀತೋ ಅಷ್ಟು ಶಾಖವಾದ ನೀರಿನಿಂದ ಅದನ್ನ ತೊಳಿಬೇಕು. ಆವಾಗ ಯಾವುದೇ ನೋವಿದ್ರೂನು ಅರ್ಧ ಮುಕ್ಕಾಲು ಗಂಟೆಲಿ ರಿಲೀಫ್ ಆಗುತ್ತೆ. ಅಥವಾ ಈ ಒಂದೇ ದಿವಸಕ್ಕೆ ರಿಲೀಫ್ ಆಗ್ಲಿಲ್ಲ ಅಂತಂದ್ರುನು ತುಂಬಾ ಹಳೆ ನೋವುಗಳಾದಾಗ ಇವು ಒಂದೇ ದಿವಸಕ್ಕೆ ಆಗಲ್ಲ. 8 ದಿವಸ, 15 ದಿವಸ, 16, 21 ದಿವಸ ಇದಕ್ಕೆ ಒಂದು ಟೈಮ್ ಇರುತ್ತೆ. ಯಾವುದೇ ಒಂದು ಆಯುರ್ವೇದಿಕ್ ಮೆಡಿಸಿನ್‌ಗೆ 1 ವಾರ ಅಥವಾ 21 ದಿವಸ ಅಂತಾನೆ ಒಂದು ಟೈಮ್ ಟೇಬಲ್ ಹಾಕಿ ಕೊಡ್ತಾರೆ. ಅದರಿಂದ ನಾವು ಕೂಡ ಯಾವುದೇ ಒಂದು ಔಷಧಿಗಳು ಮೊದಲು ಇದು ವರ್ಕ್ ಮಾಡ್ಲಿಲ್ಲ ಅಂತ 3 ದಿನಕ್ಕೆ ಬಿಡೋದನ್ನ ನಾವು ಮಾಡಬಾರ್ದು. ಇದನ್ನ ಸತತವಾಗಿ ಪ್ರಯತ್ನ ಮಾಡಿದಾಗ ನಮ್ಗೆ ಯಾವುದೇ ಹಳೆ ನೋವುಗಳು ಕೂಡ ಹುಷಾರಾಗುತ್ತೆ. ಇದನ್ನ ನಾವು ಸಹಜಿಕ ಪ್ರಮಾಣದಲ್ಲಿ ಕೂಡ ನಾನು ಮಾಡ್ಕೊಂಡಿದೀನಿ. ಆಯುರ್ವೇದಿಕ್ ಹಾಸ್ಪಿಟಲ್‌ಗಳಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಅವರು ಒಂದು ಮೀಟಿಂಗ್ ಹಾಲಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಕೇಳಿಸ್ಕೊಂಡು, ನಾನು ಮತ್ತೆ ಇನ್ನೊಂದ್ಸಲ ತಗೊಂಡೋಗಿ ತೋರ್ಸಾಗ ಅವರೇ ಖುಷಿ ಪಟ್ರು ಡಾಕ್ಟ್ರು. ಇಷ್ಟು ನೀವು ತಗೊಂಡು ಇಷ್ಟೊಂದೆಲ್ಲ ಮಾಡಿದಿರಲ್ಲ ಅಂತ ಅಂದ್ಬಿಟ್ಟು.
ಅದನ್ನ ತಗೊಂಡೋಗಿ ತೋರಿಸಿದೀನಿ. ನೀವು ಯಾಕೆ ಮಾಡಿ ಕೊಡಬಾರ್ದು ಬೇರೆಯವರಿಗೆ, ಅಕ್ಕಪಕ್ಕದವರಿಗೆ ಅಂದ್ರು. ಬಟ್ ಅಷ್ಟೊಂದೆಲ್ಲ ಬೇಡ, ನಾನು ಹುಷಾರ್ ಮಾಡ್ಕೊಂಡ್ರೆ ಸಾಕು. ಬೇರೆಯವರಿಗೆಲ್ಲ ಒಪ್ಸೋಷ್ಟು ನನಗೆ, ಯಾಕೆಂದ್ರೆ ಒಬ್ಬೊಬ್ರಿಗೆ ಅಕಸ್ಮಾತ್ ಒಂದ್ ಚರ್ಮದ ಮೇಲೆ ಒಂದ್ ಸ್ವಲ್ಪ ವ್ಯತ್ಯಾಸ ಆದಾಗ್ಲೂ ಅದು ನಮಗೆ ಇದಾಗುತ್ತೆ. ಅದರಿಂದ ನಮಗೆ ಗೊತ್ತಾಗಿ ನಾನ್ ಮಾಡ್ಕೋತೀನಿ ಅಂತ ಮಾಡಿ ಬಂದೆ. ತುಂಬಾ ಖುಷಿ ಪಟ್ರು ಡಾಕ್ಟ್ರು. ಆಯುರ್ವೇದಿಕ್ ಡಾಕ್ಟ್ರು ಕೂಡ. ನಾನು ಮಂಡ್ಯದಲ್ಲಿ ಇರ್ಬೇಕಾದ್ರೆ ಇದನ್ನ ತುಂಬಾ 3-4 ದಿನ ಮಾಡಿ ತಗೊಂಡೋಗಿ ಕೊಟ್ಟಿದ್ದೀನಿ. ಅವ್ರಿಗೆ ಬೇಕಾದಂತ ಸೊಪ್ಪುಗಳನ್ನ ಕೂಡ ನಾನು ಸಪ್ಲೈ ಮಾಡ್ಕೊಟ್ಟಿದ್ದೀನಿ. ಯಾಕೆಂದ್ರೆ ನಮ್ಗಲ್ಲಿ ಒಂದು ತೋಟ ಇತ್ತು ಚಿಕ್ಕದಾಗಿ. ಆ ತೋಟದಲ್ಲೆಲ್ಲ ಬೆಳೆಸಿ 9, 10 ತರ ಸೊಪ್ಪು ತಗೊಂಡ್ ಹೋಗ್ ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂದ್ರೆ ಅಲ್ಲಿ ಸ್ವೇದ ಕಾರ್ಯಕ್ರಮ ಅಂತ ಮಾಡ್ತಿರ್ತಾರೆ. ಅದೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾಗ್ತಿತ್ತು ಆ ಸೊಪ್ಪು. ಅದರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇದರಲ್ಲಿ ಇರಲ್ಲ. ಯಾಕೆಂದ್ರೆ 4, 5 ತರ ಎಣ್ಣೆಗಳು ಕೂಡ ನಮ್ಗೆ ಒಳ್ಳೆ ಎಣ್ಣೆ, ಒಳ್ಳೆ ಕಡೆನೇ ತಂದಿರ್ತೀವಿ. ಜೊತೆಗೆ ಅದನ್ನ ಇವು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಮಾಡುವಂತ ಎಣ್ಣೆಗಳಾಗಿರಲ್ಲ ಇವು. ಜೊತೆಗೆ ಸೊಪ್ಪುಗಳು ಅಷ್ಟೇ. ನಮ್ಗೆ ಒಂದು ವಿಷಕಾರಕ ಸೊಪ್ಪು ಒಂದೆರಡು ಇರ್ಬೋದು. ನಾವ್ ಅನ್ಕೊಂಡ್ವಿ ಚುರ್ಚುರ್ಕೆ ಸೊಪ್ಪು ಅಂತ ಇರ್ತಿತ್ತು. ಅದನ್ನು ಕೂಡ ಮೊನ್ನೆ ಯಾರೋ ಹೇಳಿದ್ರು ಸರ್, ಅದನ್ನು ಬಳಸ್ಬೋದು ಅಂತ. ಅದು ಮೈ ಚರ್ಮದ ಮೇಲ್ ತಾಗ್ದಾಗ ಆತರ ಆಗುತ್ತೆ ಅಷ್ಟೇ ಹೊರ್ತು ಕಡ್ತ ಎಲ್ಲ ಬರುತ್ತೆ. ಅಂಗೈ ತಾಗ್ದಾಗ ಏನು ಆಗಲ್ಲ. ಅದನ್ನು ಕೂಡ ನಮ್ಗೆ ಚಟ್ನಿ ಮಾಡೋದನ್ನ ಮತ್ತೆ ಅದನ್ನ ಬಳಸೋದನ್ನ ಕೂಡ ಹೇಳಿದ್ದಾರೆ. ತೀರಾ ಯಾವುದೇ ಒಂದು ದುಷ್ಪರಿಣಾಮ ಮಾಡುವಂತಹ ಯಾವುದೋ ಒಂದು ಔಷಧಿಗಳನ್ನ ನಮಗೆ ಯಾವುದೇ ಜನಗಳು ತಿಳಿಸಲ್ಲ. ಯಾಕೆಂದ್ರೆ ಯಾರಿಗೂ ಯಾರು ಕೇಡು ಬಯಸುವಂತದ್ದು ಇರಬಾರ್ದು. ಯಾಕೆಂದ್ರೆ ನಾವು ಒಬ್ಬರಿಗೆ ಕೇಡು ಬಯಸಿದಾಗ ಅದು ನಮ್ಗೆ ಅದ್ರ 10ರಷ್ಟು ವಾಪಸ್ ಬರುತ್ತೆ ಅನ್ನೋದನ್ನ ಅರ್ಥಕೊಂಡಿದೀವಿ ನಾವು. ಅದರಿಂದ ನಾವು ಇದನ್ನ ಹೇಳೋದಕ್ಕೆ ಧೈರ್ಯವಾಗಿ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗೆ ಈಗ ಮತ್ತೆ ಒಂದು ತಲೆ ಕೂದ್ಲು. ತಲೆ ಕೂದ್ಲಿಗೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ತಲೆ ಕೂದ್ಲು ಇದ್ರೆ ತುಂಬಾ ಲಕ್ಷಣವಾಗಿರೋದು. ಜೊತೆಗೆ ನಮ್ಗೆ ಇಷ್ಟು ವಯಸ್ಸಾಗಿದ್ರು ಅಯ್ಯೋ ಕೂದ್ಲು ಉದುರ್ತಾ ಇದೆ, ಕೂದ್ಲು ಉದುರ್ತಾ ಇದೆ, ಅಯ್ಯೋ ಇಷ್ಟೊಂದು ಬಂತಲ್ಲ ಅಂತೀವಿ. ಸ್ನಾನ ಮಾಡಿದಾಗ ಮತ್ತೆ ಇದಕ್ಕೆ ತಲೆ ಕೂದಲು ಉದುರೋದಕ್ಕೆ ಬರೀ ನೀರು, ಗಾಳಿ ಮತ್ತೆ ನಾವು ತಿನ್ನೋ ಆಹಾರಗಳು ಕೂಡ ಒಂದು ವ್ಯತ್ಯಾಸಗಳನ್ನ ಉಂಟು ಮಾಡ್ತವೆ. ಅದ್ರಲ್ಲಿ ಇದಲ್ದೇನೆ ನಾವು ಆತರ ಆಯ್ತು ಅಂತ ಅಂದ್ಬಿಟ್ಟು ನಾವು ನೀರ್ನ ಹೋದ್ ಕಡೆ ಎಲ್ಲ ನಾವು ಇಲ್ಲಿಂದಾನೇ ನೀರ್ ತಗೊಂಡೋಗಿ ಒಂದು ಸ್ನಾನ ಮಾಡಕ್ಕಾಗ್ಲಿ, ಒಂದು ಗಾಳಿನ ನಾವು ಇಂಥ ಕಡೆನೇ ಇರ್ತೀವಿ ಅಂತ ಅನ್ನಕ್ಕಾಗ್ಲಿ ಆಗಲ್ಲ. ಅದ್ರಿಂದ ಜನರಲ್ ಆಗಿ ನಾವು ಏನ್ ಮಾಡ್ಕೋಬೇಕು, ಸಾಂಪ್ರದಾಯಿಕವಾಗಿ ನಾವು ಒಂದಿಷ್ಟು ಎಣ್ಣೆಗಳನ್ನ ತಯಾರು ಮಾಡ್ಕೊಂಡು ಅದನ್ನ ನಾವು ಹಾಕೊಂಡು ಕೂದಲುಗಳನ್ನ ನಾವು ಸರಿ ಮಾಡ್ಕೋಬಹುದು ಅನ್ನೋದಕ್ಕೆ ನಾನು ಒಂದು ಎಣ್ಣೆ ತಯಾರು ಮಾಡೋದು ಕೂಡ ಹೇಳ್ತಾ ಇದ್ದೀನಿ. ಕೂದಲು ಆರೈಕೆ ಅಂತ ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಒಂದು 4 ಇದ್ರಲ್ಲೂ ಅಷ್ಟೇನೆ 4-5 ತರ ಸೊಪ್ಪುಗಳು ಅಥವಾ ಹೂಗಳು ಅಥವಾ ಬೇರು ಈ ತರದ್ದೆಲ್ಲ ಬೇಕಾಗುತ್ತೆ. ನನಗೆ ಇದ್ರಲ್ಲಿ ಗೊತ್ತಾಗಿರುವಂತದ್ದು, ನಾನ್ ಮಾಡುವಂತದ್ದು ಎಣ್ಣೆ ಅಂತಂದ್ರೆ ನನ್ನ ಮಕ್ಕಳಿಗೆ ಕೂಡ ಮಾಡಿ ನಾನು ಇದ್ರ ಬಗ್ಗೆ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಪಾರಿಜಾತ ಎಲೆ ಸಿಗುತ್ತೆ, ಪಾರಿಜಾತ ಹೂವು ಸಿಗುತ್ತೆ, ಒಂದೆಲಗ ಎಲೆ ಒಂದೆಲಗ ಎಲೆ, ಪಾರಿಜಾತ ಎಲೆ, ಮತ್ತೆ ಆಲದ ಮರ ಇರುತ್ತಲ್ಲ, ಅದ್ರಲ್ಲಿ ಒಂಥರ ಬಾಲು ತರ ನೇತಾಡ್ತಾ ಇರುತ್ತೆ ನೋಡಿ. ಅದನ್ನ ನಾವು ಚಿಕ್ಕರ್ಲ್ ಅಂತಿದ್ವಿ, ಅದ್ರ ತರಾನೇ ಬೆಳೆಯುತ್ತೆ ನಮಗೂ ಕೂದ್ಲು ಅಂತ ಅದನ್ನ ಹಾಕ್ತಾರೆ ಅಂತ ಅನ್ಕೊಂಡು ತಮಾಷೆ ಎಲ್ಲ ಮಾಡ್ತಿದ್ವಿ. ಆಲದ ಬಿಳಿಲು ತಂಪು ಕಾರಕ ಕೂಡ ಅದು. ಆಲದ ಮರನೇ ಮೊದ್ಲು ಆಕ್ಸಿಜನ್ ತಯಾರು ಮಾಡುವಂತ ಒಂದು ಇದಿರುತ್ತೆ. ಅದರಿಂದ ಆಲದ ಬಿಳಿಲು. ಮತ್ತೆ ಒಣಗೊನೆ ಸೊಪ್ಪು ಅಂದ್ರೆ ತುಂಬಾ ತಂಪು. ಅದು ಕಣ್ಣಿಂದ ಹಿಡ್ದು ತಲೆಗೆ ಹಚ್ಚಿದ್ರಿಂದ, ಯಾವುದೇ ತಲೆಗೆ ನಾವು ಹಚ್ಚಿದ ತಕ್ಷಣ ಅದು ಮೊದ್ಲು ಕಣ್ಣಿಗೆ ಇಳಿಯೋದು. ಒಂದ್ ಎಣ್ಣೆ ಹಾಕಿದ ತಕ್ಷಣ ತಲೆಗೆ ತಂಪು, ಕಣ್ಣಿಗೆ ಮೊದ್ಲು ಇಳಿಯುತ್ತೆ. ಕಣ್ಣು ಕೆಂಪು ಆದ ತಕ್ಷಣ ಕಣ್ಣಿಗೆ ನಾವು ಎಣ್ಣೆ ಹಾಕಲ್ಲ, ತಲೆಗೆ ಹಾಕ್ತಿವಿ. ಯಾಕೆ ಅಂದ್ರೆ ತಲೆಗೆ ಹಾಕೋದು ಕಣ್ಣಿಗೆ ಅದು ಒಂದು ಇದನ್ನ ತೋರ್ಸುತ್ತೆ ಅಂತ. ಅದಕ್ಕೇನಪ್ಪಾ ಅಂದ್ರೆ ಒಣಗೊನೆ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಕರಿಬೇವಿನ ಸೊಪ್ಪು ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಭೃಂಗಮಲಕ ಅಂತ ಒಂದು ತೈಲ ಮಾಡ್ತಾರೆ. ಅದಕ್ಕೆ ಏನು ಜಾಸ್ತಿ ಆಗ್ತಾರೆ ಅಂತ ಅಂದ್ರೆ ಭೃಂಗರಾಜ ಅಂತ ಒಂದು ಸಣ್ಣ ಸಸ್ಯ. ಅದು ನೋಡಿದ್ರೆ ಏನೋ ಕಳೆ ಗಿಡದ ತರ ಕಾಣಿಸುತ್ತೆ. ಅದು ಒಂದು ಒಳ್ಳೆ ಔಷಧೀಯ ಸಸ್ಯ. ಅದನ್ನ ಎಲ್ರೂ ಇವಾಗ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್‌ಗಳಲ್ಲಿ ಹೋದಾಗ ಮಾತ್ರ ಅದನ್ನ ನಾವು ಪರಿಚಯ ಮಾಡ್ಕೋತೀವಿ. ಅದ್ರ ಬಗ್ಗೆ ನೋಡ್ತೀವಿ. ನಮ್ ಕಾಲ್ ಹತ್ರ ಇದ್ರು ಕೂಡ ಅದು ನಮ್ಗದನ್ನ ಗೊತ್ತಾಗೋದೇ ಇಲ್ಲ. ನಡೆಯೋ ದಾರಿಲಿ ನಾವು ಅದೇ ಮುಟ್ಟದ ಮನಿ ಹೇಳ್ತೇನಲ್ಲ, ನಾವು ಬರೀ ಮಕ್ಳ ತರ ಆಟದಲ್ಲಿ ನಾವು ಇದ್ ಮಾಡ್ತಾ ಇದ್ವಿ. ಅದು ಒಂದು ಔಷಧಿ ಸಸ್ಯ ಅಂತ ಗೊತ್ತಿರ್ಲಿಲ್ಲ. ಅದೇ ರೀತಿ ನಮ್ಗೆ ಈಗ ಒಂದು ಭೃಂಗರಾಜ ಎಲೆ ತುಂಬಾ ಚಿಕ್ಕದಾಗಿರುತ್ತೆ. ಜೊತೆಗೆ ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಅಂತಾರೆ. ಈ ಕಲೋಂಜಿ ಕೂಡ ತುಂಬಾ ತಲೆ ಕೂದಲಿಗೆ ಒಳ್ಳೇದು ಅಂತ ಕೂಡ ಒಂದು 2-3 ಕಡೆ ನಾನು ಕೇಳಿದೀನಿ. ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ ಇದನ್ನ ಹೇಳ್ತಾ ಇರ್ತಾರೆ. ಈ ಕಲೋಂಜಿ ಮತ್ತೆ ಈ ಬಾದಾಮಿ ತುಂಬಾ ನಾವೆಲ್ಲ ತಿನ್ನೋದಕ್ ಮಾತ್ರ ಅನ್ಕೊಂಡಿದ್ವಿ. ಇದು ತಲೆ ಕೂದಲು ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಕಣ್ಣಿನ ದೃಷ್ಟಿಗೆ ಕೂಡ ಇದು ಬಾದಾಮಿ ತುಂಬಾ ಒಳ್ಳೇದು. ಇದಿಷ್ಟು ಪದಾರ್ಥಗಳಲ್ಲಿ ನಮಗೆ 1-2 ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬರ್ಕೋತೀನಿ ಅಂತಂದ್ರೆ ನಿಧಾನಕ್ಕೆ ಹೇಳ್ತೀನಿ. ಪಾರಿಜಾತ ಎಲೆ, ಒಂದೆಲಗ ಎಲೆ, ಆಲದ ಬಿಳಿಲು, ದಾಸವಾಳದ ಎಲೆ ಅಥವಾ ಹೂವು, ಮತ್ತೆ ಒಣಗನೆ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ ಸಿಕ್ಲಿಲ್ಲ ಅಂದ್ರೆ ಅದು ಎಲೆ ಇದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಎಲೆಯಿಂದನೇ ಕಾಯಿ ಬರೋದಲ್ವಾ, ಅದ್ರ ಅಂಶ ಅದಕ್ಕೂ ಬಂದಿರುತ್ತೆ. ಅದರಿಂದ ನಾವು ಬೆಟ್ಟದ ನೆಲ್ಲಿಕಾಯಿ ಎಲ್ಲಾ ಕಾಲದಲ್ಲೂ ಸಿಗ್ಲಿಲ್ಲ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿಂದ
ಎಲೆ ಅಂದ್ರೆ ಸೊಪ್ಪು, ಅದು ಒಂಥರ ಸಣ್ಣ ಸಣ್ಣ ಎಲೆ ಇರುತ್ತೆ. ಅದು ಒಂದ್ 4-5 ನಮ್ಗೆ ತಗೊಂಬಂದು ಅದನ್ನ ಬೇಕಾದ್ರೆ ಹಾಕೋಬಹುದು. ಭೃಂಗರಾಜ ಎಲೆ, ಈ ಒಂದು 5-6 ಎಲೆಗಳು ಇಷ್ಟನ್ನು ಸೇರಿಸಿ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ ಅದನ್ನ ಹಾಕಿ, ನಾನು ಹೇಳಿದ್ನಲ್ಲ ಅದೇ ರೀತಿ ಮೊದಲು ಎಲ್ಲ ಕ್ಲೀನ್ ಮಾಡ್ಬೇಕು. ಸೊಪ್ಪನ್ನ, ಎಲೆಗಳನ್ನ ಕ್ಲೀನ್ ಮಾಡಿ ಅದ್ರಲ್ಲಿ ನಾವು ತೊಳೆದಿರ್ತೀವಲ್ಲ ಆ ನೀರ್ನೆಲ್ಲ ಆರಿಸಿ, ಅದು ಯಾಕೆ ಅಂದ್ರೆ ಎಣ್ಣೆ ಪಕ್ಕ ನಾವು ಇರೋದ್ರಿಂದ ಚಟಪಟ ಅಂತ ಇರುತ್ತೆ. ಅದರಿಂದ ಚೆನ್ನಾಗಿ ಬಟ್ಟೆನಲ್ಲಿ, ಶುದ್ಧವಾದ ಬಟ್ಟೆಯಲ್ಲಿ ಅದನ್ನ ಒರೆಸಿ ಅದನ್ನೆಲ್ಲ ಎಣ್ಣೆಗೆ ಹಾಕಿ, ಅದೇ ರೀತಿ ಎಣ್ಣೆನ ಕಾಯಿಸಿ ಅದು ಗರಿ ಆಗೋ ತನಕ ಮಾಡಿ ಅದನ್ನ ಕೊನೆಗೆ ಎತ್ತಿಟ್ಕೋಬೇಕು. ಅದು ಶೋಧಿಸ್ಬೇಕು. ಶೋಧಿಸಿ ಅದನ್ನಷ್ಟೇ ಗಾಜಿನ ಬಾಟ್ಲಿಗೆ ಹಾಕೊಂಡು, ಅಥವಾ ಒಂದು ಒಳ್ಳೆ ಪ್ಲಾಸ್ಟಿಕ್ ಕ್ವಾಲಿಟಿ ಬಾಟ್ಲಿಗಳಿಗೆ ಬೇಕಾದ್ರೆ ಹಾಕೋಬಹುದು. ನಾವು ಅದನ್ನ ಶೇಖರಿಸಿಟ್ಕೊಂಡು ವರ್ಷ ಇಟ್ಟರು ಕೂಡ ಅದು ಏನು ಆಗಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ಅದು ಗಟ್ಟಿ ಆಗುತ್ತೆ. ಯಾಕೆಂದ್ರೆ ಕೊಬ್ಬರಿ ಎಣ್ಣೆ ಗುಣನೇ ಸ್ವಲ್ಪ ಎತ್ಕೊಳ್ಳೋದ್ರಿಂದ. ಜೊತೆಗೆ ಈ ಎಣ್ಣೆಗಳನ್ನ ನಾವು ಹಾಕಿರ್ತೀವಿ ಅಂತಂದ್ರೆ ಆ ಎಣ್ಣೆ ಕೂಡ ಜೊತೆಗೆ ಸ್ವಲ್ಪ ಬೇಕಾದ್ರೆ ಹರಳೆಣ್ಣೆ ಹಾಕ್ಬೋದು. ಒಬ್ಬರು ಹರಳೆಣ್ಣೆ ಇಷ್ಟ ಪಡಲ್ಲ. ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲೆಲ್ಲ ಹರಳೆಣ್ಣೆ ಹಾಕೊಂಡಿದ್ರೆ ಅವ್ರ ತಲೆ ಕೂದಲು ಕಪ್ಪಗೆ ಇರ್ತಿತ್ತು. ನಮ್ ಕೂದಲು ಒಂಥರ ಬಣ್ಣ ಯಾಕೆಂದ್ರೆ ನಾವೆಲ್ಲ ಜಿಡ್ಡಂಶ ಇಷ್ಟ ಪಡಲ್ಲ ಅಂತ ಅಂದ್ಬಿಟ್ಟು ನಾವು ಜಿಡ್ಡು ಹರಳೆಣ್ಣೆ ಅಂತ ಹಾಕೋತಾ ಇರ್ಲಿಲ್ಲ. ನಮ್ ಸೋದರ ಮಾವಂದಿರು ಮತ್ತೆ ನಮ್ ತಾಯಿ ಅವ್ರಿಗೆಲ್ಲ ಕಪ್ಪಗೆ ಎಷ್ಟೋ ವರ್ಷದವರೆಗೂ ಕೂದ್ಲಿತ್ತು. ನಮ್ಗೆ ಈಗಿನ ಕೆಮಿಕಲ್ ಊಟಗಳು, ಕೆಮಿಕಲ್ ಅಡಿಗೆ ಊಟ, ನಾವು ಮಾಡುವಂತ ಸ್ಟವ್ನ ಅಡಿಗೆ ಇದೆಲ್ಲ ಆಗಿ ನಮ್ಗೆ ಈಗಾಗ್ಲೇ ಕೂದಲುಗಳೆಲ್ಲ ಬೆಳ್ಳಗಾಗಿರುತ್ತೆ. ನಾವ್ ಏನೇನೋ ಹಚ್ಕೊಂಡು ನಾವು ನೋಡೋವರಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇರೋ ತರ ಮಾಡ್ಕೊಂಡಿದೀವಿ. ಇದೆಲ್ಲ ತಾತ್ಕಾಲಿಕ. ಅದು ಶಾಶ್ವತವಾಗಿ ಅದ್ ಇರ್ಬೇಕು ಅಂತಂದ್ರೆ ಅವರು ಆ ಹಳೆ ಕಾಲದಲ್ಲಿ ಅದು ಸಿಗ್ತಾ ಇದ್ದಂತ ಆಧ್ಯಾತ್ಮದ ಬಗ್ಗೆನೂ ಇರ್ದಿದ್ರು ಅವರು. ಜೊತೆಗೆ ನ್ಯಾಚುರಲ್ ಆಗಿ ಸಿಗುವಂತ ವಸ್ತುಗಳನ್ನ ಅವ್ರು ಬಳಸ್ಕೊಂಡು ತುಂಬಾ ಚೆನ್ನಾಗಿ ಇವ್ರು ಆರೋಗ್ಯವಾಗಿರ್ತಿದ್ರು. 80 ವರ್ಷ 90 ವರ್ಷ ಆದ್ರೂ ಕೂಡ ಹಲ್ಲುಗಳು ಗಟ್ಟಿ ಇರ್ತಿತ್ತು. ಕಣ್ಣು ಚೆನ್ನಾಗ್ ಕಾಣಿಸ್ತಿದ್ವು. ಸ್ಪೆಕ್ಸೇ ಹಾಕೊಂಡಿರ್ಲಿಲ್ಲ ನಮ್ ತಾಯಿ. ನಮ್ ತಂದೆ ಕೂಡ 105 ವರ್ಷ ಬದುಕಿದ್ದವ್ರು. ಹಲ್ಲುಂದು ಏನ್ ಮಾಡಿದ್ರು ಹಲ್ಲು ಕಟ್ಟಿಸ್ಕೊತಾ ಇರ್ಲಿಲ್ಲ. ಕಿವಿಗ್ ಮಿಷಿನ್ ಹಾಕ್ಸ್ಕೊಳ್ಳಿ ಅಂದ್ರೆ ಹಾಕಿಸ್ಕೊತಾ ಇರ್ಲಿಲ್ಲ. ಅಲ್ಪ ಸ್ವಲ್ಪ ಕಿವುಡಾಗಿದ್ರು. ಅದೇ ರೀತಿ ಇರ್ತಿದ್ರು. ಯಾಕೆ ಅಂದ್ರೆ ಅವ್ರು ತಿಂತಾ ಇದ್ದ ಆಹಾರ, ಅಡಿಗೆ, ಊಟ, ತಲೆಗಚ್ಚುವ ಎಣ್ಣೆಗಳು ಇದೆಲ್ಲ ಕೂಡ ಮನುಷ್ಯನಿಗೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೋಬೇಕು ಅಂತಂದ್ರೆ ಹಳಬರು ಮಾಡ್ತಿದ್ದ ಎಲ್ಲಾ ಔಷಧಿಗಳು ಕೂಡ ನಾವು ಸ್ವಲ್ಪ ಅಲ್ಪನಾದ್ರೂ ನಾವು ಈವಾಗ್ಲೂ ಅನುಸರಿಸ್ಬೇಕು ಅಂತ ಹೇಳ್ತಾ, ನನ್ಗೆ ಈ ಎಣ್ಣೆಗಳ ಬಗ್ಗೆ ಮತ್ತೆ ಈ ನೋವಿನ ಎಣ್ಣೆ ಅಂತಾನೆ ಒಂದು ಬೇರೆ ಬೇರೆ ಸಿಗುತ್ತೆ. ಇದ್ರಲ್ಲಿ ಒಂದು 5, 10 ಅಂಶಗಳು ಇಲ್ಲ ಅಂದ್ರೆ ಒಂದ್ 5 ಇದ್ರೂ ಪರವಾಗಿಲ್ಲ ಮಾಡ್ಕೋಬಹುದು. ಒಂದ್ 2, 3 ಸಾಮಾನು ಸಿಕ್ಲಿಲ್ಲ ಅಂತಂದ್ರೆ ಅದನ್ನ ಬಿಡೋದ್ ಬೇಡ. ಈಗ ಒಂದ್ ದಿಢೀರ್ ಅಂತ ಸಿಗ್ಬೇಕು ಅಂದ್ರೆ ಇದ್ದಕ್ಕಿದ್ದಂಗೆ ನಮಗೆ ಒಂಚೂರು ಸಾಸಿವೆ ಎಣ್ಣೆ ಸಿಕ್ಕಿರಲ್ಲ. ಆಗ ಅಡ್ಗೆ ಮನೆಯಲ್ಲಿ ಸಾಸಿವೆ ಇರುತ್ತಲ್ವಾ, ಆ ಸಾಸಿವೆಗೆ ಆಮೇಲೆ ಉತ್ತದ ಮಣ್ಣ ತಗೊಂಬಂದು ನಾವು ತುಳಸಿ ಕಟ್ಟೆ ಹತ್ರ ಇಟ್ಕೊಳ್ಳೋದ್ರಿಂದ ಮನೆಗೆ ಇದು ಒಂದು ಸಮೃದ್ಧಿ. ತುಳಸಿದು ಕಟ್ಟೆ ಮುಂದೆ ಒಂದು ಅದು ಉತ್ತದ ಮಣ್ಣು ತುಂಬಾ ಕೆಮ್ಮಣ್ಣ್ ತರ ಇರುತ್ತೆ. ಒಂದು ಸಣ್ಣ ಕಲ್ಲು ಕೂಡ ಇರಲ್ಲ. ಯಾಕೆಂದ್ರೆ ಉತ್ತದ ತಯಾರು ಮಾಡ್ಬೇಕಾದ್ರೆ ಒಂದು ಸಣ್ಣ ಹುಳ ಅದು ಅಥವಾ ಕ್ರಿಮಿ ಅಂತ ಹೇಳ್ಬೋದು, ಅದು ತಯಾರು ಮಾಡುತ್ತೆ. ಸಣ್ಣ ಸಣ್ಣ ಮಣ್ಣನ್ನ ತಗೊಂಬಂದು ಅದು ತುಂಬಾ ನೈಸ್ ಇರುತ್ತೆ ಅದು. ಅದು ಗೆದ್ದಲು ಶೋಧಿಸಿದ್ರು ಕೂಡ ಹುತ್ತ ಮಾಡೋದು ಗೆದ್ಲು. ಗೆದ್ಲು. ಅದರಿಂದ ಆ ಗೆದ್ದಲು ಹುಳನ ಮಣ್ಣಲ್ಲಿ ತಗೊಂಬಂದು ಮಾಡೋದ್ರಿಂದ ಅದ್ರ ಎಂಜಲು, ಆ ಹುಳಿನ ಎಂಜಲು ಕೂಡ ನಮ್ಗೆ ಔಷಧಿಯಾಗಿರುತ್ತಂತೆ. ಅದರಿಂದ ಆತರ ಮಣ್ಣ ತಗೊಂಬರೋದ್ರಿಂದ ಅದಕ್ಕೆ ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋದು. ಸಾಸಿವೆ ಎಣ್ಣೆ ಸಿಕ್ಲಿಲ್ಲ ಅಂದಾಗ ಅಡಿಗೆ ಮನೇಲಿ ಸಾಸಿವೆ ತಗೊಂಬಂದು ಅದನ್ನ ಒಂದ್ ಸಣ್ಣ ಕಲ್ಲಲ್ಲಿ ಹಾಕೊಂಡು ಈ ತರ ನುರ್ಸಿ ಅದನ್ನ ಒಂದು ಬೆಚ್ಚಗಿರೋ ನೀರಲ್ಲಿ ಮಣ್ಣ್ ಕಲಸಿ ಅದನ್ನ ಶೋಧಿಸ್ಕೊಂಡು ಅದ್ರಲ್ಲಿ ಸಾಸಿವೆ ಎಣ್ಣೆ ಹಾಕೊಂಡು, ಸಾಸಿವೆ ನುರ್ಕಿ ಹಾಕೊಂಡು ಅದನ್ನ ನಾವು ಮೈಗೆ ಹಚ್ಕೊಂಡು ಅಥವಾ ದಿಢೀರ್ ಅಂತ ಮಂಡಿ ನೋವು ಬಂದ್ರೆ 3 ದಿನದಲ್ಲಿ ಹುಷಾರ್ ಮಾಡ್ಕೋಬಹುದು. ನಾನು 52 ಮೆಟ್ಲು ನನ್ನ ಮನೆ ಇವಾಗ ಇರೋದ್ ನಾನು ಕೂತಿರೋ ಜಾಗ 52 4ನೇ ಫ್ಲೋರ್ ಅಲ್ಲಿ ಇದೀನಿ. ದಿನ 52 104 ಆಗುತ್ತೆ. ಎರಡೇ ಸರಿ ಹತ್ತದು ಇಳಿಯೋದು. ಒಂದ್ಸರಿ ಅಕಸ್ಮಾತ್ ಏನಾದ್ರು ಮಿಸ್ ಮಾಡಿ ಬಂದ್ರೆ ಇನ್ನೂ ಒಂದ್ಸರಿ ಎಕ್ಸ್ಟ್ರಾ ಹೋಗ್ಬೇಕಾದಾಗ ಅಷ್ಟಾಗುತ್ತೆ. ನಾನ್ ನಡೆಯಕ್ಕೆ ಆಗದೆ ಇದ್ದವಳು, ಸಯಾಟಿಕಾ ಪ್ರಾಬ್ಲಮ್ ಇಂದ ಇದ್ದವಳು ಇವಾಗ ಇಷ್ಟಿದೀನಿ ಅಂತಂದ್ರೆ ನಾನು ಯಾವುದೇ ಔಷಧಿ ಮಾತ್ರೆ ತಗೊಳ್ಳಿಲ್ಲ. ಬರೀ ಒಂದ್ ಸ್ವಲ್ಪ ದಿವಸ ನನಗೆ ಬರೀ ಮಸಾಜ್ ಮಾತ್ರ ಮಾಡಿದ್ದಷ್ಟೇನೆ. ಫಿಸಿಯೋಥೆರಪಿ ಮಾತ್ರ ಮಾಡಿಸ್ಕೊಂಡ್ ಬಂದಿದ್ದೆ. ನನ್ ಮಗ ಅಷ್ಟಕ್ಕಾದ್ಮೇಲೆ ಬಿಟ್ಬಿಟ್ಟ, ಕರ್ಕೊಂಡ್ ಹೋಗ್ಲಿಲ್ಲ. ಇದಿಷ್ಟನೇ ಇರಮ್ಮ, ಇನ್ ಸರಿ ಹೋಗೋದು ಅದೇ ಅದಾಗಿರೋದೆ ಅಂತ ಬಿಟ್ಟ. ನಾನು ಯಾವುದೇ ಮಾತ್ರೆ ತಗೊಳ್ದೆ ಇದುವರೆಗೂನು. ನಾನು ಈ ತರ ಆಯಿಲ್‌ಗಳನ್ನೆಲ್ಲಾನು ಯಾಕಂದ್ರೆ ವಾಕ್ ಹೋಗ್ಲೇ ಹೋಗ್ತೀನಿ. ಜೊತೆಗೇನಪ್ಪಾ ಅಂದ್ರೆ ಮನುಷ್ಯ ಕೂತ್ ಬಿಟ್ರೆ ಕೂತಂಗೆ ಆಗ್ಬಿಡುತ್ತೆ. ಮಂಡಿಗಳು 2 ತುಂಬಾ ಅದು ಕಟ್ಕಟ ಅಂತ ಶಬ್ದ ಬಂದ್ಮೇಲೆ ಹೋಗ್ಬಾರ್ದಷ್ಟೇ. ಶಬ್ದ ಬರಕ್ ಮೊದ್ಲೇ ನಾವು ಯಾವುದೇ ಕಾಯಿಲೆಗಳನ್ನ ಮುಂಜಾಗ್ರತೆಯಾಗಿ ನಾವು ವಹಿಸ್ಕೊಂಡು ಈ ಎಣ್ಣೆಗಳನ್ನೆಲ್ಲ ಮಾಡ್ಕೊಂಡು ಇದನ್ನೆಲ್ಲ ಸವರ್ಕೊಂಡು ನಾವು ಹೆಂಗಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ. 10 ನಿಮಿಷ ಮುಂಚೆ ಇದನ್ನ ಇಟ್ಕೊಂಡು ಸೂರ್ಯನ ಮುಂದೆ 10 ನಿಮಿಷ ಇಡೋದು, ಸೂರ್ಯೋಪಾಸನೆ ಮಾಡೋದು. 10, 12 ಮಂತ್ರಗಳು ಹೇಳ್ತಾ ಇರುವಷ್ಟ್ರಲ್ಲಿ ಅದು ಸ್ವಲ್ಪ ಬೆಚ್ಚಗಾಗಿರುತ್ತೆ. ಅಥವಾ ಇನ್ನೊಂದ್ 5 ನಿಮಿಷ ಮನೆ ಬಾಗಿಲು ತೊಳೆಯೋದಾಗ್ಲಿ, ರಂಗೋಲಿ ಹಾಕೋದಾಗ್ಲಿ ಇದು ಮಾಡುವಷ್ಟ್ರಲ್ಲಿ ಅದು ಬೆಚ್ಚಗಾಗಿರುತ್ತೆ. ಆ ಎಣ್ಣೆನ ತಗೊಂಡು ಸವರ್ಕೊಂಡು ನಾವು ಮಾಮೂಲಿ ಸ್ನಾನಕ್ಕೆ ಬಂದಾಗ ಇದು ಎಲ್ಲ ಸ್ವಲ್ಪ ಕಡಿಮೆ ಆಗತ್ತೆ. ದಿನ ಎಣ್ಣೆ ಮಜ್ಜನ ಮಾಡ್ಬೇಕು ಅಂತಾನೆ ಇರೋದ್ರಿಂದ ಡೈಲಿ ನಾವ್ ಹೆಂಗಸ್ರುಗಳಿಗೆ ಅಷ್ಟೊಂದು ಟೈಮ್ ಇರಲ್ಲ. ನನಗೇನೋ ಟೈಮ್ ಇದೆ ಒಬ್ರೇ ಇದೀನಿ ಅಂತಂದ್ರೆ, ಬೇರೆಯವ್ರ ಟೈಮ್ ಆಗ್ಲಿಲ್ಲ ಅಂದ್ರುನು ಬೆಳಿಗ್ಗೆನೇ ಆಗ್ಲಿಲ್ಲ ಅಂತಂದ್ರು ಯಾವ್ದಾದ್ರು ಫ್ರೀ ಇದ್ದಾಗ ಏನು ಮಕ್ಳು, ಗಂಡ ಮಕ್ಳೆಲ್ಲ ಹೊರಗಡೆ ಹೋಗ್ತಾರೆ. ಅವಾಗ ಯಾವ ಟೈಮಲ್ಲಿ ಆದ್ರೂ ನಾವು ಒಂದ್ 10 ನಿಮಿಷ ಹಚ್ಕೊಂಡು ಇದನ್ನ
ನಾವು ಬಿಸಿ ಬಿಸಿ ನೀರಿನ ಶಾಖ ಆಗ್ಲಿ ಅಥವಾ ಬಿಸಿ ನೀರಿಂದ ತೊಳೆಯೋದಾಗ್ಲಿ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಮಾತೆತ್ತಿದ್ರೆ ಹಾಸ್ಪಿಟ್ಲಿಗೆ ಹೋಗೋದು, ಅಲ್ಲಿ ಹೋಯ್ತು ಅಂತಂದ್ರೆ ಅವ್ರು ಒಂದು ಟೆಸ್ಟ್ ಹೇಳಲ್ಲ. ಒಂದು ಬರೀ ಮೂಳೆ ಅಂತಂದ್ರೆ ಮೊದ್ಲೇ ಬರೆಯೋದೇ ಎಕ್ಸ್ರೇ, ಸ್ಕ್ಯಾನಿಂಗು ಮತ್ತೆ ಅಲ್ಟ್ರಾಸೌಂಡ್ ಏನೇನೆಲ್ಲ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಬಿಲ್ ಎಷ್ಟು ಉದ್ದ ಬರುತ್ತೆ ಅಂದ್ರೆ ಈಗ ನಾವು ಮಾಡುವಂತ ಔಷಧಿಗಳು ಈ ಎಣ್ಣೆಗಳಿಗೆ ಅಷ್ಟು ಬಿಲ್ ಬರಲ್ಲ. ಅದರಿಂದ ನಾವು ಮನೇಲೇ ತಯಾರು ಮಾಡ್ಕೊಳ್ಳುವಂತ ಎಣ್ಣೆಗಳನ್ನ ನಾವು ತಯಾರು ಮಾಡ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ನಾವು ಮುಂದಾಗಬೇಕು. ಯಾಕೆಂದ್ರೆ ನಾವು ಆಧ್ಯಾತ್ಮದಲ್ಲಿ ಬಂದ್ಮೇಲೆ ನಮ್ಗೆ ಇದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ರಂಗನಾಥ್ ಸರ್ ಅಂತೂ ಹೇಳ್ತಾ ಇರ್ತಾರೆ, ತುಂಬಾ ಮನೆ ಔಷಧಿಗಳು ನಾವು ಮಾಡಿ ಮಾಡಿ ಕಲ್ತ್ಕೊಂಡಿರೋದ್ರಿಂದ ಹಾಸ್ಪಿಟ್ಲ್ ಕಡೆ ಮುಟ್ಟೆನೆ ಕೂಡ ನಾವು ಮಾಡುವಂಗಿಲ್ಲ. ಈಗ ವರ್ಷಗಟ್ಲೆಯಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ. ಹಲ್ಲು ನೋವು ಕೂಡ ಈಗ ಮೇಡಮ್ ಹೇಳಿದಾಗೆ ತುಳಸಿ ಎಲೆ ತೆಗೆದು ಒಂದು 4 ಎಲೆ ಚೆನ್ನಾಗಿ ಶುದ್ಧ ಮಾಡಿ ಅದನ್ನ ಒತ್ತರಿಸ್ಕೊಂಡ್ರೆ ಸಣ್ಣ ಪುಟ್ಟ ಬಂದಾಗ ಇನ್ ಯಾವ್ದೇ ಆಗ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡ್ಕೋಬೇಕು. ತುಂಬಾ ಮಿತಿ ಮೀರಿದಾಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು. ಈಗ ಒಬ್ಬ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ಮೂಳೆ ಮುರಿದೋಗಿತ್ತು, ಕಟ್ಕೊಂಡು ನಾವು ಬಟ್ಟೆ ಹಾಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಗ್ಲೇ ಹೋಗ್ಬೇಕಾಗತ್ತೆ ದಿಢೀರ್ ಅಂತ ಒಂದು ಆಗದೇ ಇದ್ದಂತ ಸಮಯದಲ್ಲಿ ನಾವು ಹಾಸ್ಪಿಟಲ್ಗಳನ್ನ ಬಳಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ನಾವು ದೂರ್ತಾ ಇಲ್ಲ. ಅವರು ಕೂಡ ಒಂದು ಜೀವ ಉಳ್ಸಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ನಾವು ನಮ್ಮ ಕೈಲಿ ಚೆನ್ನಾಗಿರುವಾಗ ನಮ್ಮ ಆರೋಗ್ಯ ನಾವು ಕೈಯಲ್ಲಿ ಇಟ್ಕೊಂಡು ನಾವು ಈ ಬೇರೆ ಎಲ್ಲಾರ್ಗುನು ಅದನ್ನ ಅಕ್ಕಪಕ್ಕದವ್ರಿಗೆ ನಮಗೆ ಗೊತ್ತಿರೋರಿಗೆ ಈಗ ಏನಾದ್ರು ದಿಢೀರ್ ಅಂತ ಒಂದು ಹೇಳಿ ಅಂದ ತಕ್ಷಣ ಒಂದು 4 ಜನ 4 ತರ ಔಷಧಿ ಹೇಳ್ತಾ ಇರ್ತೀವಿ. ಅದ್ರಲ್ಲಿ ಯಾವ್ದು ಅವ್ರ ಕೈಗೆ ಎಟುಗುತ್ತೋ ಅದನ್ನ ಮಾಡ್ಕೊಂಡಿರ್ಬೋದು. ಹಲ್ಲು ನೋವು ಸ್ವಲ್ಪ ಸಣ್ಣದಾಗಿದ್ದಾಗ ಹಲ್ಲು ನೋವಿಗೆ ಲವಂಗದ ಎಣ್ಣೆ ಹಾಕೋದು, ಲವಂಗನ ಅಲ್ಲಿ ಒಂದು ಒತ್ತರಿಸ್ಕೊಂಡು ಕುತ್ಕೊಳ್ಳೋದು ಇದೆಲ್ಲ ಮಾಡ್ಬೋದು. ನಾನು ಒಂದು ವರ್ಷದಿಂದ ಸಣ್ಣ ಒಂದು ಹೋಲ್ ತರ ಆಗಿತ್ತು. ಅದನ್ನ ಒಂದು ವರ್ಷದಿಂದ ಒಂದು ಲವಂಗ ಹಾಕೊಂಡೇನೆ ವರ್ಷದಿಂದ ತಳ್ಕೊ ಬಂದಿದ್ದೀನಿ. ಯಾಕೆ ಅಂದ್ರೆ ಅದು ಬೇರ್ ಅಲ್ಗಾಡ್ಲಿಲ್ಲ ಅಂದ್ರೆ ಬೇರ್ ಸತ್ತ ಕಿತ್ಬಿಡ್ತಾರೆ. ಆ ಬೇರ್ ಕೀಳ್ಬೇಕಾದ್ರೆ ಒಂದೋಗಿ ಎರಡಾಗುತ್ತೆ. ನಾನು ಅವಾಗ್ಲೇ ಮೈಸೂರಲ್ಲಿ ತುಂಬಾ JSS ಹಾಸ್ಪಿಟಲ್ ಅಲ್ಲಿ ಹೋಗಿ ಹೋಗಿ ತುಂಬಾನೇ ಅದರಿಂದ ನೋವು ಕಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ ಗಳನ್ನೆಲ್ಲ ಬಿಟ್ಬಿಡ್ತಾರೆ. ಸ್ಟೂಡೆಂಟ್ಸ್ ಗಳಿಗೆ ಇನ್ನು ಕಲಿಕೆ ಇರಲ್ಲ. ಅದರಿಂದ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾ ನಾವು ಈ ತರ ಸಣ್ಣ ಪುಟ್ಟ ಕಾಯಿಲೆಗಳನ್ನ ನಾವೇ ಹುಷಾರ್ ಮಾಡ್ಕೊಳ್ಳೋಣ. ಸೀಬೆ ಚಿಗುರನ್ನ ತಗೊಂಬಂದು ಮುಕ್ಕಳಿಸೋದು, ದಾಳಿಂಬೆ ಎಲೆ, ದಾಳಿಂಬೆ ಮತ್ತೆ ಸಿಪ್ಪೆಗಳನ್ನ ಮುಕ್ಕಳಿಸಿ ಉಗಿಯೋದು, ಅದನ್ನ ನೀರಲ್ಲಿ ಕಾಯಿಸೋದು, ಚೆನ್ನಾಗಿ ಮುಕ್ಕಳಿಸೋದು. ಒಂದ್ ದಿನಕ್ಕೆ ಒಂದ್ 2-3 ತರ ರೆಮಿಡಿಗಳು ಮಾಡ್ಕೊಂಡು ನಮ್ದೇನ್ ತೊಂದರೆ ಆಗಲ್ಲ. ಅದಕ್ಕೆ ಖರ್ಚು ಕೂಡ ಆಗಿರಲ್ಲ. ಆಮೇಲೆ ಕಿತ್ಲೆ ಸಿಪ್ಪೆಗಳನ್ನ ತಗೊಂಡ್ಬಂದು ನಾವು ಬಿಸಾಡ್ಬಿಡ್ತೀವಿ. ಬಿಸಾಡುವಂತ ಒಂದೊಂದು ಕಸದಿಂದ ರಸ ಅಂತ ಅದ್ರಲ್ಲಿ ಒಂದು ಚಟ್ನಿ ಒಂದು ಗೊಜ್ಜು ಮಾಡ್ಕೊಂಡು ತಿಂದ್ರೆ ಈ ಕ್ಯಾಪ್ಸಲ್ ಬದಲು ಅದು ವರ್ಕ್ ಮಾಡುತ್ತಂತೆ ಶರೀರಕ್ಕೆ. ಈ ತರ ನನಗೆ ಒಂದು ಬೇಕಾದಷ್ಟು ಔಷಧಿ ಇದೆಲ್ಲ ಗೊತ್ತಿದೆ. ಒಂದ್ 4-5 ಡೈರಿ ಕೂಡ ಬರ್ದಿಟ್ಟಿದೀನಿ ನಾನು. ಅದನ್ನೆಲ್ಲ ಒಂದ್ಸರಿ ಯಾವಾಗ್ಲಾದ್ರು ತಗೊಂಬಂದು ಮಧ್ಯದಲ್ಲಿ ನಿಮ್ಗಳಿಗೆ ಒಂದೊಂದು ಪದ್ಯದಲ್ಲಿ ವಿಷಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ ಮೇಡಮ್, ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದಗಳು.